ಪಿಕ್ಚರ್ ನೋಡಿದ್ರೆ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿ ಬಂದಿದೆ. ಅವ್ರು ಎಷ್ಟು ಎಫೆಕ್ಟ್ ಹಾಕಿದ್ರು, ಪ್ರೊಡ್ಯೂಸರು ಡೈರೆಕ್ಟರ್ ಎಷ್ಟು ಪ್ರಯತ್ನ ಮಾಡಿ ಸಿನಿಮಾಗೋಸ್ಕರ ಮಾಡಿದ್ರು, ಚೆನ್ನಾಗಿದೆ ಸರ್. ಎಲ್ಲ ಫ್ಯಾಮಿಲಿ ಸಮೇತ ಬಂದು ಕುತ್ಕೊಂಡು ನೋಡೋವಂಥ ಮೂವಿ ಮಾಡಿದ್ದಾರೆ, ಚೆನ್ನಾಗಿ ಬಂದಿದೆ ಸರ್. ಸರ್ ಅದೆಲ್ಲ ಸುಳ್ಳು ಸರ್, ಷಡ್ಯಂತ್ರಗಳು ಸರ್. ಇಂಥ ಟೈಮಲ್ಲೇ ಬರಬೇಕಾ, ಇಲ್ಲ ರಿಲೀಸ್ ಆದ್ಮೇಲಾದ್ರೂ ಬರ್ಬೋದಾಯ್ತು, ಇಲ್ಲ ಮುಂಚೆನೇ ಬರ್ಬೋದು. ಇದೆಲ್ಲ ಷಡ್ಯಂತ್ರ ಸರ್, ಷಡ್ಯಂತ್ರ ಸರ್. ತನಿಖೆ ಆದ್ಮೇಲೆ ನಿಮ್ಗೆಲ್ಲ ಗೊತ್ತಾಗುತ್ತಲ್ಲ ಸರ್, ಮಾಡ್ದಾಗ ಗೊತ್ತಾಗುತ್ತೆ ಬಿಡಿ ಸರ್. ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೀವಿ, ಕಾನೂನು ರೀತಿಯಿಂದ ಏನೇನು ಉತ್ತರ ಕೊಡ್ಬೇಕೋ ಅದೆಲ್ಲ ನಾವು ಕೊಡ್ತೀವಿ ಸರ್. ಎಲ್ಲ ಬಂದು ಸಿನಿಮಾ ನೋಡಿ ಅಷ್ಟೇ ಸರ್ ನಾನು ಕೇಳ್ಕೊಳ್ಳೋದು. ಸಿನಿಮಾ ನೋಡಿ ತುಂಬಾ ಕಷ್ಟಪಟ್ಟು ಶ್ರಮ ಮಾಡಿ 3 ವರ್ಷ ಸತತವಾಗಿ ಮಾಡಿರೋಂಥ ಮೂವಿ. ಜನಕ್ಕೆ ಮೋಸ ಆಗಲ್ಲ, ನೀವು ಎಷ್ಟೇ ದುಡ್ಡು ಕೊಟ್ಟಿರ್ತೀವಿ ಅದಕ್ಕೆ ಮೋಸ ಆಗಲ್ಲ. ಕುತ್ಕೊಂಡು ಫ್ಯಾಮಿಲಿ ಸಮೇತವಾಗಿ ಮೂವಿ ನೋಡ್ಬೋದು. ಬಂದು ಎಲ್ಲ ನೋಡಿ ಪ್ರೋತ್ಸಾಹ ಮಾಡಿ, ನಮ್ಮನೆಯವ್ರನ್ನ ಬೆಳೆಸಿದ್ದೀರಾ, ಆರೈಸಿದ್ರೆ ಎಲ್ಲ ಟೈಮಲ್ಲೂ. ಈ ಟೈಮಲ್ಲಿ ಕೈ ಬಿಡಬೇಡಿ, ಎಲ್ಲ ಬಂದು ಕೈ ಮುಗಿ ಕೇಳ್ಕೊತೀನಿ, ಬಂದು ಸಿನಿಮಾ ನೋಡಿ. ವೈಯಕ್ತಿಕವಾಗಿ ಇರಲಿ, ನಾವು ಕಾನೂನು ರೀತಿಯಿಂದ ಏನೇನು ಕೊಡಬೇಕೋ ಅದೆಲ್ಲ ನಾವು ಕೊಡ್ತೀವಿ. ತಪ್ಪು ಮಾಡಿದ್ರೆ ಶಿಕ್ಷೆ ಸಿಕ್ಕೇ ಸಿಗುತ್ತೆ. ನೀವು ಬಂದು ಸಿನಿಮಾ ನೋಡಿ ಪ್ಲೀಸ್, ಎಲ್ಲರಿಗೂ ಆರೈಸಿ. ಇಲ್ಲ ಸರ್, ಗೊತ್ತಿಲ್ಲ. ಕುತಂತ್ರ ಸರ್, ಗೊತ್ತಿಲ್ಲದೆಲ್ಲ ಮಾಡಿರೋ. ನನ್ಗೆ ಗೊತ್ತೈತೆ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ ಸರ್? ನನಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲದಲ್ಲೇ ಉತ್ತರ ನಾನು ಹೆಂಗ್ ಸರ್ ಕೊಡಕ್ಕಾಗುತ್ತೆ? ಪ್ರಚಾರನ ತುಂಬಾ ಖರ್ಚು ಮಾಡಿದ್ವಿ. ಈ ತರ ಪ್ರಚಾರ ನಾವು ಮೊದಲಿಂದಲೂ ಗಿಮಿಕ್ ಯಾವುದೂ ಮಾಡಿಲ್ಲ. ಓಕೆ, ಈ ಒಂದು ಹೆಣ್ಣಿನ ವಿಷಯ ಹೆಣ್ಣಿನ ಇಟ್ಕೊಂಡು ಗಿಮಿಕ್ ಮಾಡೋ ಅವಶ್ಯಕತೆ ಇಲ್ಲ. ಸಿನಿಮಾ ಕನ್ನಡದ ತುಂಬ ಚೆನ್ನಾಗಿದೆ, ಎಲ್ಲ ನೋಡಿದ್ದೀರಾ. ಸೊ ನೀವು ಹೇಳಬೇಕು ಸಿನಿಮಾ ಹೇಗಿದೆ ಅಂತ. ಅದು ಬಿಟ್ಬಿಟ್ಟು ಗಿಮಿಕ್ ದಯವಿಟ್ಟು ಆನೆಸ್ಟಾಗಿ ಹೇಳ್ತಿದ್ದೀನಿ, ಗಿಮಿಕ್ ನಾವು ಮಾಡೋಕ್ಕೆ ಹೋಗೋದು ಇಲ್ಲ. ಚೆನ್ನಾಗಿದ್ರೆ ಸಿನಿಮಾ ಓಡೋದು, ಚೆನ್ನಾಗಿಲ್ಲ ಅಂದ್ರೆ ಓಡಲ್ಲ ಅಷ್ಟೇ. ಅಲ್ಲ ನೋಡಿ, ಸಿನಿಮಾ ನೋಡ್ಬೇಕೆ ಹೊರತು ನಾವು ಪರ್ಸನಲ್ ಲೈಫು ಅವನ್ ತಪ್ಪು ಸರಿ ಕೋರ್ಟಲ್ಲಿದೆ ಆಯ್ತಾ. ಶಿಕ್ಷೆ ಆಗೋದಾದ್ರೆ ಯಾರ ತಪ್ಪು ಅವ್ರ ಶಿಕ್ಷೆ ಆಗಲಿ, ನಾವು ಯಾರನ್ನೂ ಸಪೋರ್ಟ್ ಮಾಡಕ್ ಹೋಗಲ್ಲ. ಬಟ್ ಒಂದು ಬೇಜಾರು ಏನಪ್ಪಾ ಅಂದ್ರೆ, ನೋಡಿ ಕಷ್ಟಪಟ್ಟು ರಾತ್ರಿ ಹಗಲು ಕೆಲಸ ಮಾಡಿರ್ತೀವಿ. 100-200 ಜನ ಆರ್ಟಿಸ್ಟ್ಗಳಿರ್ತಾರೆ. ಅದರಲ್ಲಿ ಮನು ಒಬ್ಬನೇ ಆಗಿರಲ್ಲ, ಮತ್ತೆ ಎಲ್ಲರೂ ಸೇರಿರ್ತಾರೆ. ಅದರಲ್ಲಿ ಒಬ್ಬ ಲೀಡ್ ಇರ್ತಾನೆ, ಬಟ್ ಈ ಲೀಡ್ ಇಲ್ಲದೆ ಇರೋರು ತುಂಬಾ ಜನ ಹೊಟ್ಟೆಪಾಡಿ ಕೆಲಸ ಮಾಡಿರ್ತೀವಲ್ವಾ. ಸೊ ಒಬ್ಬನ ಇಟ್ಕೊಂಡು ಸಿನಿಮಾನ ಅಳಿಯೋಕ್ಕಾಗಲ್ಲ. ಸೊ ಹಾಗಾಗಿ ಸಿನಿಮಾ ಆನ್ಸರ್ ಮಾಡುತ್ತೆ. ಇವತ್ತು ನೋಡಿದ್ದೀರಾ, ಸೊ ಎಲ್ಲ ತುಂಬ ಖುಷಿಯಾಗಿ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಸೊ ಅದು ಜೆನ್ಯೂನ್ ಆಗಿ ಹಾನೆಸ್ಟ್ ಆಗಿ ಇನ್ನು ಮುಂದೆ ಗೊತ್ತಾಗುತ್ತೆ ಸಿನಿಮಾ ಹೇಗಿದೆ ಅಂತ. ಬನ್ನಿ